ಸಿದ್ದರಾಮಯ್ಯನವರು ನಿಮಗೆ ಗೊತ್ತಿರಲಿ, ಕಳೆದ 5 ವರ್ಷದಲ್ಲಿ ಸಿದ್ದರಾಮಯ್ಯನವರು ಲೋಕಸಭಾ ಚುನಾವಣೆ ಆದಾಗ ಅವರು ಇಳಿಬೇಕು, ಇಳಿದೋಯ್ತಾರೆ ಅಂತ ಜನ ತೀರ್ಮಾನ ಮಾಡಿದರು. ಲೋಕಸಭೆಯಲ್ಲಿ ಅವ್ರು ಇಳಿಲಿಲ್ಲ, ಅಲ್ಲೇ ಡೆಲ್ಲಿನಲ್ಲೇ ಬಿದ್ದೋಗ್ಬಿಡ್ತು ಕಾಂಗ್ರೆಸ್ಸು. ಇವ್ರು ಗಟ್ಟಿಯಾಗೇ ಉಳ್ಕೊಂಡ್ರು. ಹೌದು, 14 ಅಲ್ಲ 14 ಯಾವತ್ತಾದ್ರು ಪಾರ್ಲಿಮೆಂಟು. ಆ ಸಂದರ್ಭದಲ್ಲಿ ಪಾರ್ಲಿಮೆಂಟ್ ಆದಟ್ಟಿಗೆ ಸಿದ್ದರಾಮಯ್ಯನವ್ರು ಇಳಿಸ್ತಾರೆ ಅನ್ನೋದು ಆ ಕಾಲದಲ್ಲೂ ಇತ್ತು. 5 ವರ್ಷ ಗಟ್ಟಿಯಾಗೇ ಇದ್ದರು. ಆಯಿತಾ? ಅವ್ರಿಗೆ ಇವತ್ತಿಂದಲ್ಲ, 78ರಲ್ಲಿ ತಾಲೂಕು ಬೋರ್ಡ್ ಮೆಂಬರ್ ಆಗುವಾಗ ಅವ್ರು ಹೆಂಗೆ ಗೆದ್ದರು ಅಂತ ನಮಗೆ ಗೊತ್ತು. 83ರಲ್ಲಿ ಅವ್ರ ಪ್ರಯತ್ನನೇ ಪಡೆದೆ ನಾನು ನಿಲ್ಲೇಬೇಕು ಶಾಸಕನಾಗಿ, ಬೇಡ ಅನ್ನೋ ಸಂದರ್ಭದಲ್ಲಿ ಯಾವ ರೀತಿ ಅದೃಷ್ಟ ಅವ್ರಿಗೆ 83ರಲ್ಲಿ ಅವರು ಇಲ್ಲಿ ಶಾಸಕರಾಗಿ ಏಕ್ದಮ್ ರಾಮಕೃಷ್ಣ ಹೆಗಡೆ ಅವರು ಕಾವಲು ಸಮಿತಿ ಚೇರ್ಮನ್ ಮಾಡಿದ್ರು. ಆವತ್ತಿಂದನೂ ಕೂಡ ಅವ್ರ ಭವಿಷ್ಯ, ಅವ್ರ ಅದೃಷ್ಟ ಗಟ್ಟಿಯಾಗೇ ಇದೆ. ಅವ್ರು ಇರೋವರೆಗೂ ಗಟ್ಟಿಯಾಗಿರ್ತಾರೆ ರಾಜಕಾರಣದಲ್ಲಿ. ಅದೃಷ್ಟ ಅವ್ರಿಗೆ ಬೇರೆ ಯಾರಿಗೂ ಇಲ್ಲ. ಸಿದ್ದರಾಮಯ್ಯನವ್ರಿಗಿರ್ತಕ್ಕಂಥ ಅದೃಷ್ಟ ಬೇರೆ ಯಾರಿಗೂ ಕೂಡ ಇಲ್ಲ. ಅವರು ಕೂಡ ಅಷ್ಟೇ, ಬಡವ್ರ ಬಗ್ಗೆ ಅವರು ಕೂಡ ಬಡತನದಲ್ಲಿ ಬಡ ರೈತ ಕುಟುಂಬದಲ್ಲಿ ಬಂದಿರೋದ್ರಿಂದ ಭಾಳ ಉತ್ಸಾಹವಾಗಿ ನೇರವಾಗಿ ಬಡವ್ರಿಗೆ ಏನಾದ್ರು ಮಾಡಬೇಕು ನಾನು ಅಂತಕ್ಕಂಥ ಗುರಿ ಇಟ್ಕೊಂಡು ಸೇವೆ ಸಲ್ಲಿಸ್ತಾ ಇದ್ದಾರೆ. ನೀವು ಗಿರವಿ ಇಟ್ಟು ಬಿಡಿಸ್ಕೊಳ್ಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.